ಎವ್ರಿ ವಾರ್ಮ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾವಿವಾಗ ಡೇ 2 ಟ್ರಿಪ್ನಲ್ಲಿ ಇದ್ದೀವಿ. ಸೊ ನಾವೆಲ್ಲರೂ ಸಹ ಮುರುಡೇಶ್ವರದಲ್ಲಿ ನಿನ್ನೆ ಆಲ್ಟ್ ಮಾಡಿದ್ವಿ ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ವಿ ಆರ್ ಆಲ್ ಗೋಯಿಂಗ್ ಟು ಬೀಚ್. ಸೊ ಇದು ಮುರುಡೇಶ್ವರದ ಒಂದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ಒಂದು ಫೇಮಸ್ ಗೋಪುರ ನೀವು ನೋಡ್ಬೋದು. ಮಕ್ಕಳೆಲ್ಲ ನಮ್ಮ ತಂಡ ಸಾಲಾಗಿ ಬೀಚ್ ಕಡೆ ಹೊರಟಿದೆ. We basically enter to the gate of Arabian Sea. ಸೊ ಒಂದು ಕಡೆ ಅರಬ್ಬಿ ಸಮುದ್ರವನ್ನು ನೋಡೋ ಒಂದು ಖುಷಿ ಆದರೆ, ಇನ್ನೊಂದು ಕಡೆ ದಡದ ಕಡೆ ನೀವು ನೋಡ್ಬೋದು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಲಾಗಿದೆ. ಸೊ ನಮ್ಮ ಜನ ಯಾವಾಗ ಬುದ್ಧಿ ಕಲಿತಾರೋ ಏನೋ ಗೊತ್ತಿಲ್ಲ. ಎಲ್ಲ ಪ್ಲಾಸ್ಟಿಕ್ ಐಟಮ್ನ ತಿಂದು ಎಲ್ಲ ದಡದಲ್ಲೇ ಎಸ್ತಿದ್ದಾರೆ. ಸೊ ಇದರಿಂದ ಸಮುದ್ರದ ಜಲಚರ ಪ್ರಾಣಿಗಳಿಗೆ ಹಾನಿ ಆಗುತ್ತೆ ಅನ್ನೋದು ಮರೆತುಬಿಟ್ಟಿದ್ದಾರೆ. ನಮ್ಮ ಜನ ಯಾವಾಗ ಬುದ್ಧಿ ಕಲಿತಾರೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಖುಷಿ ಹಂಚ್ಕೊಳ್ಳೋದಕ್ಕಿಂತ ಈ ರೀತಿ ಈ ಒಂದು ವಿಚಾರವನ್ನು ಹಂಚ್ಕೊಳ್ಳೋದೇ ಒಂದು ದುಃಖಕರವಾದ ಸಂಗತಿ ಆಗಿದೆ. ಸೊ ಎಲ್ಲಂದ್ರಲ್ಲಿ ನೋಡಿದ್ರು ಬರೀ ಸಹ ನಾವು ಪ್ಲಾಸ್ಟಿಕ್ ರಾಶಿಯನ್ನೇ ನಾವು ನೋಡ್ಬೋದು. ಸೊ ಇದು ಬಂದು ಮುರುಡೇಶ್ವರದ ಬೀಚ್ ಆಗಿರುತ್ತೆ. ಸೊ ನಮ್ಮ ಜನದ ಒಂದು ಮೈಂಡ್ ಸೆಟ್ ಎಷ್ಟು ಕೆಟ್ಟ ರೀತಿ ಇರುತ್ತೆ ಅನ್ನೋದು ನಮಗೆ ಈ ಒಂದು ಬಿಹೇವಿಯರಿಂದ ನಮಗೆ ಗೊತ್ತಾಗುತ್ತೆ. ಸೊ ಅದೇ ನಾವು ಫಾರಿನ್ ಕಂಟ್ರೀಸಲ್ಲಿ ಹೋದಾಗ ಈ ರೀತಿ ಒಂದು ಬಿಹೇವಿಯರ್ನ ನಾವು ತೋರಿಸೋದಿಲ್ಲ. ಅದೇ ನಮ್ಮ ಭಾರತದಲ್ಲಿ ಅಂತ ಬರ್ತಿದ್ದಂಗೆ ಎಂಥವರು ಸಹ ಈ ರೀತಿ ಒಂದು ಬಿಹೇವಿಯರ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಂದ್ರೂ ನೋಡಿದ್ರು ನೀವು ಪ್ಲಾಸ್ಟಿಕ್ ಬಾಟ್ಲುಗಳು ಎಲ್ಲಂದ್ರೂ ತಿಂದು ಎಲ್ಲ ಅಲ್ಲೇ ಹಾಕಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್ ಟು ಶೇರ್ ಆಲ್ ದೀಸ್ ಥಿಂಗ್ಸ್. ಲಾಸ್ಟ್ ಟೈಮ್ ಬಂದಿದ್ದಾಗ ಇಷ್ಟು ಪ್ಲಾಸ್ಟಿಕ್ ಮಟ್ಟ ಕಡಿಮೆ ಇತ್ತು. ಸೊ ನಿಜವಾಗ್ಲೂ ಇದರಿಂದ ತುಂಬ ದೊಡ್ಡ ಪರಿಣಾಮವನ್ನು ನಾವು ಮುಂದೆ ಅನುಭವಿಸ್ಬೇಕಾಗುತ್ತೆ. ಸೊ ಒಂದು ಪ್ಲಾಸ್ಟಿಕ್ಕು ಸೀ ಫುಡ್ಡಿಗೆ ಎಂಟರ್ ಆಗುತ್ತೆ. ಸೊ ಅದ್ರ ಮುಖಾಂತರ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದ್ರ ಮುಖಾಂತರ ಇಂಡೈರೆಕ್ಟಾಗೆ ನಮ್ಮ ದೇಹದೊಳಗಡೆ ಎಂಟರ್ ಆಗಿ ನಾವೇ ಸಫರ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ನೀವು ಎಲ್ಲಂದ್ರಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಗಳ ರಾಶಿಯನ್ನೇನೋ ಎಲ್ಲಿ ನೋಡಿದ್ರು ನನಗೆ ಪ್ಲಾಸ್ಟಿಕ್ಕೇ ಕಾಣ್ತಿದೆ. ಇಟ್ಸ್ ವೆರಿ ಬ್ಯಾಡ್. ನಮ್ಮ ಮಕ್ಕಳೆಲ್ಲರೂ ಸಹ ಸೊ ಬೀಚ್ಗಳಿದ್ದಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರ ಖುಷಿಗೆ ಒಂದು ನಿಜವಾಗ್ಲೂ ಪಾರನೇ ಇರೋದಿಲ್ಲ. ನೀವು ನೋಡ್ಬೋದು ನಮ್ಮ ಮಕ್ಕಳೆಲ್ಲರೂ ಸಹ ಬೀಚಿಗೆ ಎಂಟ್ರ್ ಆಗ್ತಾ ಇದ್ದಾರೆ. ಸೊ ಎಲ್ರಿಗೂ ಸಹ ಒಂದು ಸೇಫ್ಟಿ ಮೆಜರ್ಸನ್ನು ಅವ್ರಿಗೆ ಹೇಳಿ ಎಲ್ಲರೂ ಸಹ ಎಂಟರ್ ಆಗಿದ್ದಾರೆ. ಸೊ ಇಲ್ಲಿ ಕಾಣ್ತಾ ಇರುವಂಥ ಶಿವನ ಮೂರ್ತಿ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಇನ್ನು ಮತ್ತೆ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಇಂಡಿಯಾಸ್ ಸೆಕೆಂಡ್ ಟಾಲೆಸ್ಟ್ ಶಿವನ ಮೂರ್ತಿ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಬ್ಯೂಟಿಫುಲ್ ಗೋಪುರನೂ ಸಹ ನೀವು ನೋಡ್ಬೋದು. ಸೊ ಅದಕ್ಕೆ ಲಿಫ್ಟ್ ಸರ್ವಿಸನ್ನು ಸಹ ಕೊಟ್ಟಿದ್ದಾರೆ. ಸೊ ಟಾಪ್ ವ್ಯೂ ಅಲ್ಲಿ ನಿಂತ್ಕೊಂಡು ಶಿವನ ಮೂರ್ತಿಯನ್ನು ಮತ್ತು ಅರೇಬಿಯನ್ ಸೀಯನ್ನು ಸಹ ನಾವು ಆ ವ್ಯೂ ಅಲ್ಲಿ ನೋಡ್ಬೋದು. ಮಕ್ಕಳೆಲ್ಲರೂ ಸಹ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ, ನೀವು ನೋಡ್ಬೋದು. ನಮ್ಮ ಗಂಡು ಮಕ್ಕಳೆಲ್ಲರೂ ಸಹ ಸ್ವಲ್ಪ ಮುಂದೆ ಹೋಗಿದ್ದಾರೆ. ಟೀಚರ್ಸ್ ಸಹ ಅಲ್ಲಿದ್ದಾರೆ ಅವ್ರ ಪ್ರೊಟೆಕ್ಷನ್ಗೆ ಅಂತ ಹೇಳಿ. ಎಲ್ಲರೂ ಸಹ ಅರ್ಲಿ ಇನ್ ದ ಮಾರ್ನಿಂಗ್ ದೇ ಆರ್ ಎಂಜಾಯಿಂಗ್ ಇನ್ ದ ಬೀಚ್. ನೀವು ಒಬ್ಬರು ಲೈಫ್ ಸೇವರ್ ಕೂತಿದ್ದಾರೆ. ಸೊ ನೋಡಬೇಕು ಇನ್ ಕೇಸ್ ಇನ್ ಎಮರ್ಜೆನ್ಸಿ ಮೇ ಬಿ ಅವರು ಹೆಲ್ಪಿಗೆ ಬರ್ಬೋದು ಅನ್ಸುತ್ತೆ. ಸೊ ಇಲ್ಲಿ ಹಲವಾರು ಸರ್ವಿಸ್ಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಬೋಟ್ ಸರ್ವಿಸು, ಸ್ಕೂಬಾ ಡೈವಿಂಗು, ಎಲ್ಲ ಥರದ ವ್ಯವಸ್ಥೆಯನ್ನು ಇದೆ.
ನೀರನ್ನು ನೋಡ್ತಿದ್ದಂಗೆ ಎಂಥವರು ಸಹ ಮಕ್ಕಳಾಗ್ತಾರೆ ಅನ್ನೋದು ಖಂಡಿತ ನಿಜ. ಸೊ ನಮ್ಮ ಶಿಕ್ಷಕರು ಎಲ್ಲರೂ ಸಹ ಮಕ್ಕಳಾಗಿ ಎಲ್ಲರೂ ಸಹ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ ನೋಡ್ಬೋದು. ಇದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಕಡೆ ಎಲ್ಲ ಇವಾಗ ಚಳಿ ಇದೆ. ಸೊ ಇಲ್ಲಿನ ವೆದರ್ ಬಂದು ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿದೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಜಿಯೋಗ್ರಫಿ. ಏನಕ್ಕೆ ಅಂದರೆ ಜಸ್ಟ್ ಸಿಂಪಲ್ ಎಕ್ಸ್ಪ್ಲನೇಷನ್, ಬಿಕಾಸ್ ಆಫ್ ಓಷನಿಕ್ ಸರ್ಕ್ಯುಲೇಷನ್. ವಾರ್ಮ್ ಓಷನ್ ಕರೆಂಟ್ಸ್ ಎಲ್ಲ ಇವಾಗ ಮೇಲೆ ಬಂದಿರುತ್ತೆ, ಕೋಲ್ಡ್ ಓಷನ್ ಕರೆಂಟ್ಸ್ ಕೆಳಗಡೆ ಹೋಗಿರುತ್ತೆ. ಸೊ ಆದ್ದರಿಂದ ನಮಗೆ ವಾಟರ್ ಎಲ್ಲ ಕಂಪ್ಲೀಟ್ ವಾರ್ಮ್ ಇರುತ್ತೆ. ಸೊ ಆ ವಾರ್ಮ್ ಏರ್ ಬಂದು ನಮಗೆ ಒಂದು ಬಿಸಿ ಗಾಳಿಯನ್ನು ನಮಗೆ ಕೋಸ್ಟಲ್ ಏರಿಯಾಸಲ್ಲಿ ಕೊಡುತ್ತೆ. ಸೊ ಅದರಿಂದ ನಾವು ಒಂದು ಬಿಸಿಯಾದ ವಾತಾವರಣವನ್ನು ನಾವಿಲ್ಲಿ ನೋಡ್ಬೋದು. ಸೊ ಸಮುದ್ರದ ನೀರು ಬೆಚ್ಚಗಿದೆ. ಸೊ ನಮ್ಮ ಮಕ್ಕಳೆಲ್ಲರೂ ಸಹ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಗೊತ್ತಿರ್ಬೋದು 3 ಜನ ಹೀರೋಗಳು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫೋಟೋಗೆ ರೆಡಿ ಆಗ್ತಾ ಇದ್ದಾರೆ. ಒಂದು ಆಟ ಆಡ್ತಿರೋದು ನೋಡೋದೇ ಒಂದು ಖುಷಿ ಆಗುತ್ತೆ. ಮೂರು ಜನ ಹೀರೋಗಳು ಮತ್ತೆ ಪೋಸ್ ಕೊಡ್ತಾ ಇದ್ದಾರೆ ಫೋಟೋಗೆ. ಬಾಡಿ ಬಿಲ್ಡ್ ಪೋಸು ನೋಡ್ತಾ ಇರ್ಬೋದು ನೀವು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು. ಎಲ್ಲರೂ ಸಹ ನಮ್ಮ ಮಕ್ಕಳೇ ಇವರು. ಶಿಕ್ಷಕರೆಲ್ಲರೂ ಸಹ ಅವರ ಪ್ರೊಟೆಕ್ಷನ್ಗೋಸ್ಕರ ಎಲ್ಲರೂ ಸಹ ಇದ್ದಾರೆ.
ಎಲ್ಲರೂ ಸಹ ಬೀಚಲ್ಲಿ ಆಟವನ್ನು ಮುಗಿಸಿ ಎಲ್ಲರೂ ಸಹ ವಾಪಸ್ ಬರ್ತಾ ಇದ್ದಾರೆ. ಚೆನ್ನಾಗಿ ಆಟ ಆಡಿದ್ರು, ಎಲ್ಲರೂ ಸಹ ವಾಪಸ್ ಬರ್ತಾ ಇದ್ದಾರೆ. ನೋಡ್ಬೋದು, ಚೆನ್ನಾಗಿ ಆಟ ಆಡಿದ್ರೆ. ಸೂಪರ್ ಆಗಿತ್ತಾ? ಎಂಜಾಯ್ ಮಾಡಿದ್ರಾ? ವೆರಿ ಗುಡ್. ಇವಾಗೆಲ್ಲ ತಿಂಡಿ ಗಿಂಡಿ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ. ಬಿಸ್ನೀರಿಲ್ಲ, ಏನಿಲ್ಲ, ತಣ್ಣೀರೇ ಮಾಡ್ಕೊಳ್ಳಿ, ಏನಾಗೋದಿಲ್ಲ. ಹಾಯ್, ಹೆಂಗಿತ್ತು? ಗಾಳಿ ಮಾಡಿದ್ರಾ? ಇಲ್ಲ ನೀವು ಆಟ ಆಡಿದ್ರಲ್ಲ ಸಾಕು, ನನಗೆ ಅದೇ ಖುಷಿ. ಹೆಂಗಿತ್ತಪ್ಪ? ಚೆನ್ನಾಗಿತ್ತಾ? ಚೆನ್ನಾಗಿ ಆಟ ಆಡಿದ್ರಾ? ನೀರು ಕೋಲ್ಡ್ ಇತ್ತಾ ಬಿಸಿ ಇತ್ತಾ? ಬಿಸಿ ಇತ್ತಾ? ಚಳಿ ಏನು ಅನ್ನಿಸ್ತಿಲ್ಲ ಅಲ್ವಾ? ಗುಂಡಿಗೆ ಸರ್ ಎಲ್ಲರೂ ಸಹ ಪಾಪ ಬ್ಯಾಗ್ ಕಾಯ್ತಿದ್ರು. ಇವಾಗ ಕೊನೆಯದಾಗಿ ಹೋಗಿ ಆಟ ಆಡ್ತಾ ಇದ್ದಾರೆ. ನೋಡ್ಬೋದು ನೀವು, ಮಕ್ಕಳ ಥರ ಗುಂಡಿಗೆ ಸರ್ ಅವ್ರು ಆಟ ಆಡ್ತಾ ಇದ್ದಾರೆ. ಬೀಚಿಂದ ಆಟ ಆಡಿಕೊಂಡು ಎಲ್ಲರೂ ಸಹ ನಾವು ಮತ್ತೆ ರೂಮಿನ ಕಡೆಗೆ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತಾ ಇದ್ದೇವೆ.